ವೆಲ್ಕಮ್ ಫ್ರೆಂಡ್ಸ್. ಇವತ್ತು ಗಣೇಶನ ಮುಖ ಮಾಡೋದನ್ನು ಕಲಿಯೋಣ. ಫಸ್ಟು ಒಂದು ಮ್ಯಾಜಿಕ್ ರಿಂಗ್ ಹಾಕ್ಕೊಂಡು ಅದರಲ್ಲಿ 3 ಚೈನ್ ಹಾಕ್ಕೊಂಡು ಡಬಲ್ ಕ್ರೋಶಗಳನ್ನ ಹಾಕ್ಕೊಳ್ಳೋಣ. ಹದಿನಾಲ್ಕು ಡಬಲ್ ಕ್ರೋಶ ಹಾಕ್ಕೊಳ್ಳೋಣ ಫಸ್ಟ್ ಲೈನಲ್ಲಿ. ಇದನ್ನು ಕ್ಲೋಸ್ ಮಾಡ್ಕೊಂಬಿಡೋಣ. ಈಗ ನೆಕ್ಸ್ಟ್ ರೌಂಡಲ್ಲಿ 28 ಡಬಲ್ ಕ್ರೋಶ ಹಾಕ್ಕೋಬೇಕು. ಅಂದರೆ ಒಂದರಲ್ಲಿ ಎರಡೆರಡು ಡಬಲ್ ಕ್ರೋಶ ಹಾಕ್ಕೊಳ್ಳೋಣ ನೆಕ್ಸ್ಟ್ ರೌಂಡು. ಇವಾಗ ಥರ್ಡ್ ರೌಂಡಲ್ಲಿ 42 ಡಬಲ್ ಕ್ರೋಶಗಳನ್ನ ಹಾಕ್ಕೊಳ್ಳೋಣ. ಅಂದರೆ ಇಲ್ಲಿ ಒಂದರಲ್ಲಿ 2, ಒಂದರಲ್ಲಿ 1, ಒಂದರಲ್ಲಿ 2, ಒಂದರಲ್ಲಿ 1 ಆ ಥರ ಹಾಕ್ಕೊಂಡು ಹೋಗೋಣ. 42 ಆಗುತ್ತೆ. ಥರ್ಡ್ ರೌಂಡು 42 ಡಬಲ್ ಕ್ರೋಶಗಳನ್ನ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಮಾಡ್ಕೊಂಡಿದ್ದೀನಿ. ಇವಾಗ ಕ್ಲೋಸ್ ಮಾಡಿಕೊಂಡು ಇಲ್ಲಿ ಕಿವಿ ಮಾಡ್ಕೊಳ್ಳೋಣ. ನಾವು ಕಿವಿಗೆ 3 ಚೈನ್ ಹಾಕ್ಕೊಂಡು ಅದೇ ಪ್ಲೇಸಲ್ಲೇ ನಾವು ಒಂದು ಪ್ಲೇಸಲ್ಲೇ ಎರಡೆರಡು ಹಾಕ್ಕೊಂಡು 7 ಪ್ಲೇಸಲ್ಲಿ ಹಾಕ್ಕೋಬೇಕು. ಎರಡೆರಡು ಡಬಲ್ ಕ್ರೋಶಗಳನ್ನ ಹಾಕ್ಕೋಬೇಕು. ಅಂದರೆ 14 ಆಗುತ್ತೆ. ಇಲ್ಲಿ 14 ಹಾಕ್ಕೊಂಡಿದ್ದೀನಿ. ಟರ್ನ್ ಮಾಡಿಕೊಂಡು ಒಂದು ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶಗಳನ್ನ ಹಾಕ್ತಾ ಹೋಗಬೇಕು. ಪ್ರತಿಯೊಂದರಲ್ಲೂ ಒಂದೊಂದು ಹಾಕಬೇಕು. ಸಿಂಗಲ್ ಕ್ರೋಶಗಳನ್ನ ಹಾಕ್ಕೊಂಡು ಕ್ಲೋಸ್ ಮಾಡ್ಕೊಳ್ಳೋಣ. ಇಲ್ಲಿ ನೆಕ್ಸ್ಟು 1 2 3 4 4ನೇ ಪ್ಲೇಸ್ಗೆ ದಾರ ಹಾಕ್ಕೊಂಡು ಇಲ್ಲಿ 1 ಡಬಲ್ ಕ್ರೋಶ, ಈ ಲೈನಲ್ಲಿ 8 ಡಬಲ್ ಕ್ರೋಶಗಳನ್ನ ಹಾಕ್ಕೊಳ್ಳೋಣ. 8 ಡಬಲ್ ಕ್ರೋಶ ಹಾಕ್ಕೊಂಡು ಮೇಲ್ಗಡೆ ಟರ್ನ್ ಮಾಡಿಕೊಂಡು ಒಂದು ಸ್ಕಿಪ್ ಮಾಡೋಣ. ಒಂದು ಸ್ಕಿಪ್ ಮಾಡಿ ಡಬಲ್ ಕ್ರೋಶ ಹಾಕಿ ಆ ಕಡೆ ಒಂದು ಈ ಕಡೆ ಒಂದು ಸ್ಕಿಪ್ ಮಾಡ್ತಾ ಡಬಲ್ ಕ್ರೋಶಗಳನ್ನ ಹಾಕ್ತಾ ಹೋಗೋಣ. ಈಗ ಲಾಸ್ಟಲ್ಲಿ ಒಂದು ಡಬಲ್ ಕ್ರೋಶ ಹಾಕೋದು. ಲಾಸ್ಟಲ್ಲಿ ಒಂದು ಹಾಕ್ಕೊಳ್ಳಿ. ಈಗ ಇಲ್ಲಿ 4ನೇ ಚೈನ್ಗೆ ಮತ್ತು ಇನ್ನೊಂದು ಕಿವಿ ಮಾಡ್ಕೊಳ್ಳೋಕ್ಕೆ ಹಾಕ್ಕೊಳ್ಳೋಣ. ಸೇಮ್ ಆ ಕಡೆ ಹಾಕ್ತಾ ಹಾಗೆ ಒಂದೊಂದು ಚೈನಲ್ಲಿ ಎರಡೆರಡು ಹಾಕ್ಕೊಳ್ಳೋಣ. ಅಂದರೆ 14 ಡಬಲ್ ಕ್ರೋಶಗಳನ್ನ ನಾವಿಲ್ಲಿ ಹಾಕ್ಕೊಳ್ಳೋಣ. 14 ಇಲ್ಲಿ ನಾನು ಹಾಕ್ಕೊಂಡಿದ್ದೀನಿ, ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸೆಂಟ್ರಲ್ಲಿ ನಾವು ಹಾಕ್ಕೋಬೇಕು. ಸೊಂಡಲ್ ಮಾಡ್ಕೊಳ್ಳೋಕ್ಕೆ ಸೆಂಟ್ರಲ್ಲಿ ದಾರ ಹಾಕ್ಕೊಂಡು ನೋಡಿ ಈ ಥರ ಹಾಕ್ಕೊಂಡು ಇಲ್ಲಿ ಸಿಂಗಲ್ ಕ್ರೋಶಗಳನ್ನ ಹಾಕ್ತಾ ಹೋಗಬೇಕು. ಇಲ್ಲಿ ನೋಡಿ ಈ ಥರ ಸಿಂಗಲ್ ಕ್ರೋಶನ ಹಾಕ್ತಾ ಹೋಗಬೇಕು. ಇಲ್ಲಿದೆ ನೋಡಿ, ಈ ರೌಂಡಲ್ಲಿ ನಾವು ಸಿಂಗಲ್ ಕ್ರೋಶಗಳನ್ನ ಹಾಕ್ತಾ ಹೋಗಬೇಕು. ಅದು ನಮ್ಮ ಗಣೇಶನ ಸೊಂಡಿಲಾಗುತ್ತೆ. ಸಿಂಗಲ್ ಕ್ರೋಶಗಳನ್ನೇ ಹಾಕಿದರೆ ಸಾಕು. ನೆಕ್ಸ್ಟ್ ರೌಂಡಲ್ಲಿ ನೀವು ಒಂದು ಸಿಂಗಲ್ ಕ್ರೋಶನ ಸ್ಕಿಪ್ ಮಾಡಿ ಹಾಕ್ತಾ ಹೋಗಬೇಕು. ನೋಡಿ ಈ ಥರ ಒಂದೊಂದೇ ಸಿಂಗಲ್ ಕ್ರೋಶನ. ಇಲ್ಲೇನು ಕೌಂಟ್ ಮಾಡೋದೇನೋ ಅವಶ್ಯಕತೆ ಏನೂ ಇರಲ್ಲ.
ಇಲ್ಲಿ ಲಾಸ್ಟಲ್ಲಿ ಒಂದು ಸ್ಲಿಪ್ ಸ್ಟಿಚ್ ಹಾಕಿ ಜಾಯಿಂಟ್ ಮಾಡಿಕೊಂಡು ಇಲ್ಲಿ ನೋಡಿ ಈ ಥರ ಆಗುತ್ತೆ. ಇದನ್ನು ಫುಲ್ಲು ನಾವು ಒಂದು ಉಳಿಯೋವರೆಗೂ ಸ್ಕಿಪ್ ಮಾಡಿ ಒಂದೊಂದೇ ಸಿಂಗಲ್ ಕ್ರೋಶಗಳನ್ನ ಹಾಕಿ ಫಿನಿಷ್ ಮಾಡಬೇಕು. ಒಂದು ಲೈನಲ್ಲಿ ಒಂದು ಲೈನಲ್ಲಿ ಒಂದು ಸ್ಕಿಪ್ ಮಾಡ್ತಾ ಹೋಗಿ. ಈ ಥರ ಫಿನಿಷ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ನಾನು ಮಾಡ್ಕೊಂಡಿದ್ದೀನಿ. ಇವಾಗ ಒಂದು 5-6 ಉಳಿದಿದೆ. ಇದನ್ನು ಒಂದು ಉಳಿಯೋವರೆಗೂ ಹಾಕ್ಬೋದು, ಇಲ್ಲಾಂದರೆ ನಿಮ್ಗೆ ಎಲ್ಲಿವರೆಗೂ ಹಾಕೋಕ್ಕಾಗ್ತಾಯಿದೆ ಅಲ್ಲಿವರೆಗೂ ಇದನ್ನು ಹಾಕಿ ಫಿನಿಷ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ದಾರ ತೆಗೆದುಬಿಡೋಣ. ನೋಡಿ ಈ ಥರ ಕಾಣಿಸುತ್ತೆ. ಇವಾಗ ಹಲ್ಲು ಮಾಡ್ಕೊಳ್ಳೋಣ. ಸೊ ಇಲ್ಲಿ ವೈಟ್ ದಾರನ ನಾನು ಈ ಮೂಲೆಯಲ್ಲಿ ಹಾಕ್ಕೊಂಡು ತೆಗೆದು ಇಲ್ಲಿ 5 ಚೈನ್ಗಳನ್ನ ಹಾಕೋತಾ ಇದ್ದೀನಿ. 5 ಚೈನು. ಆ 5 ಚೈನಲ್ಲಿ ಒಂದೊಂದೇ ಸಿಂಗಲ್ ಕ್ರೋಶನ ಹಾಕ್ತಾಯಿದ್ದೀನಿ. ಐದು ಚೈನಲ್ಲೂ ಒಂದೊಂದು ಸಿಂಗಲ್ ಕ್ರೋಶ ಅಂದರೆ 5 ಸಿಂಗಲ್ ಕ್ರೋಶಗಳಾಗುತ್ತೆ. ಸೊ ಅದನ್ನು ಆ ಮೂಲೆಯಲ್ಲೇ ನಾವು ಒಳಗಡೆ ಹಾಕ್ಕೊಂಡು ಹಿಂದ್ಗಡೆಯಿಂದ ದಾರ ತಕ್ಕೊಂಡು ಅದನ್ನು ಅಲ್ಲಿ ಗಂಟು ಹಾಕ್ಕೊಂಬಿಡೋಣ ಕ್ಲೀನಾಗಿ. ಇಲ್ಲಿ ಫಿನಿಷ್ ಮಾಡಿಕೊಂಡು ನೋಡಿ, ಇಲ್ಲಿ ಹಿಂದೆಯಿಂದ ಎಕ್ಸ್ಟ್ರಾ ದಾರನ ತೆಕ್ಕೊಂಬಿಡೋಣ. ಆ ಕಡೆದು ಮತ್ತು ಈ ಕಡೆದು ಫಸ್ಟ್ದು ಲಾಸ್ಟ್ದು ದಾರ ಹಿಂದ್ಗಡೆಯಿಂದ ತೆಗೆದು ನಾವು ಇಲ್ಲಿ ಎರಡನ್ನೂ ಸೇರಿಸ್ಬಿಟ್ಟು ಗಂಟು ಹಾಕ್ಕೊಂಬಿಡೋಣ. ಅಂದರೆ ನೀಟಾಗಿ ಹಲ್ಲು ಕೂತ್ಕೊಳ್ಳುತ್ತೆ ಅಲ್ಲಿ. ಇದೇ ಥರ ನೀವು ಇನ್ನೊಂದು ಸೈಡನ್ನು ಹಾಕ್ಕೋಬೋದು. ಸೇಮ್ ಪ್ರೊಸೆಸ್ಸೇ ಈ ಕಡೆ ನೀವು ಮಾಡ್ಕೊಳ್ಳಿ. 5 ಚೈನ್ ಹಾಕ್ಕೊಳ್ಳಿ. ಇಲ್ಲಿ ನಾನು ಕಣ್ಣು ಹಾಕ್ತಾಯಿದ್ದೀನಿ. ಸೊ ನೀವು ಉಲ್ಲನ್ ಇದ್ದರೆ ಉಲ್ಲನ್ ಹಾಕ್ಕೊಳ್ಳಿ, ಉಲ್ಲನ್ ಥ್ರೆಡ್ ಹಾಕ್ಕೊಳ್ಳಿ. ನನ್ನ ಹತ್ರ ಇರಲಿಲ್ಲ, ದಾರ ಹಾಕಿದ್ದೀನಿ. ಸೊ 3ನೇ ಲೈನ್ಗೆ ನಾವು ಈ ಥರ ಕ್ರಾಸಾಗಿ ಒಂದು ಕಣ್ಣು ಮಾಡ್ಕೊಳ್ಳೋಣ. ಈ ಕಡೆನೂ ಅದೇ ಥರ ಹಾಕ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.